ನಾಯಕತ್ವ ಬದಲಾವಣೆ ಈಗಾಗಲೇ ಉಪಚುನಾವಣೆ ಆಗಿದೆ. ಅವರು ಅಲ್ಲಿಂದ ಬಂದ್ಮೇಲೆ ಏನ್ ಚರ್ಚೆ ಆಯ್ತು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅಂದ್ರೆ ಪದೇ ಪದೇ ದೆಹಲಿಗೆ ಹೋಗ್ತಾ ಇರೋದ್ರ ಬಗ್ಗೆ ಕೂಡ ಬಿಜೆಪಿ ಟೀಕೆ ಮಾಡ್ತಾ ಇರುವಂತದ್ದು ಸರ್. ಅಧಿಕಾರಕ್ಕೋಸ್ಕರವಾಗಿ ದೆಹಲಿ ದಂಡಯಾತ್ರೆ ಮಾಡ್ತಿದ್ದಾರೆ ಡಿಕೆ ಬ್ರದರ್ಸ್. ಅವರು ಅನೇಕ ಬಾರಿ ದೆಹಲಿ ದಂಡಯಾತ್ರೆ ಮಾಡಿದ್ದಾರೆ. ಅವರು ನಮ್ಮ ಕಾವೇರಿ ವಿಚಾರವಾಗಿ, ಕಾವೇರಿ ಕುಳದ ವಿಚಾರವಾಗಿ, ಕೋರ್ಟ್ ವಿಚಾರದಲ್ಲೂ ಕೂಡ ಅವರು ಅನೇಕ ಬಾರಿ ಡೆಲ್ಲಿಗೆ ಹೋಗಿ ಸಕ್ಸಸ್ ಆಗಿದ್ದಾರೆ. ರಾಜಕೀಯವಾಗೂ ಕೂಡ ಹೋಗ್ತಾ ಇರ್ತಾರೆ, ಅದ್ರಿಂದ ತಪ್ಪೇನಿಲ್ಲ. ಅವರು ಒಬ್ಬ ರಾಜ್ಯದ KPCCಯ ಅಧ್ಯಕ್ಷರು ಆಗಿರೋದ್ರಿಂದ ಅವರು ಹೋಗೋದು ಬರೋದು, ಕೇಂದ್ರ ಸರ್ಕಾರ ಜೊತೆ ಇಲಾಖೆ ಬಗ್ಗೆ ಚರ್ಚೆ ಮಾಡೋದು, ಪಕ್ಷದ ವಿಚಾರ ನಾಯಕರುಗಳ ಹತ್ರ ಹೈಕಮಾಂಡ್ ಹತ್ರ ಚರ್ಚೆ ಮಾಡೋದು, ಅದು ವಾಡಿಕೆ ಅದರಂತೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ಸರ್ಕಾರಕ್ಕೆ 3 ವರ್ಷ ಈ 2 ವರ್ಷದ ಅವಧಿಯಲ್ಲಿ ಅವ್ರಿಗೆ ಅಧಿಕಾರ ಸಿಗುತ್ತಾ ಅಂತ ಅದನ್ನೇ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಅದನ್ನ ನಾವು ಹೇಳಕ್ಕಾಗಲ್ಲ. ಅದ್ರ ಬಗ್ಗೆ ಹೈಕಮಾಂಡ್ ಅವರು ಸೂಕ್ತವಾದಂತ ತೀರ್ಮಾನ ತಗೋತಾರೆ. ಒತ್ತಾಯ ಮಾಡ್ತಿದ್ದಾರೆ ಸರ್. ಯಾರು ನಾವು ಒತ್ತಾಯ ಅಂದ್ರೆ ಈಗ ಗೊಂದಲ ಇದೆಯಲ್ಲ, ಅದನ್ನ ನಿವಾರಣೆ ಮಾಡಿ ಅಂತ ಒತ್ತಾಯ ಮಾಡ್ತೀವಿ. ಡಿಕೆ ಶಿವಕುಮಾರ್ ಅವಕಾಶ ಕೊಡಬೇಕು ಅಂತ ಕೂಡ ಪದೇ ಪದೇ ಸಾಕಷ್ಟು ಬಾರಿ ಹೇಳಿದ್ರಿ ಸರ್. ಖಂಡಿತ ಸಾಕಷ್ಟು ಡಿಲೇ ಆಗ್ತದೆ 2 ವರ್ಷ ಅಂತ. ನಾವು ಹೇಳ್ಬೋದು, ನಾವು ಹೇಳಿದ ತಕ್ಷಣ ಕ್ರಮ ತಗೊಬಿಡ್ತಾರೆ ಹೈಕಮಾಂಡ್ ಅವರು ಟೈಮ್ ನೋಡಿ ಅದಕ್ಕೆ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಕ್ರಮ ತಗೊಳ್ತಾರೆ. ಸರ್, ಈಗ ಸೆಷನ್ ಆಯ್ತು, ಉಪಚುನಾವಣೆ ಆಯ್ತು, ಈಗಲೂ ಅವಕಾಶ ಸಿಗಲಿಲ್ಲ ಅಂದಾಗ ಇನ್ಯಾವ ಸಿಗುತ್ತೆ? ನೀವು ನನ್ನ ಹೈಕಮಾಂಡ್ ಕೇಳಿದ್ರೆ ಹೈಕಮಾಂಡ್ ಕೇಳಬೇಕು ಪ್ರಶ್ನೆ ಇದೆ. ನಾನು ಕೇಳಿದ್ರೆ ನಾನು ಏನ್ ಹೇಳಿ. ನೀವು ಕೂಡ ಸಾಕಷ್ಟು ಬಾರಿ ದೆಹಲಿಗೆ ಹೋಗಿದ್ರಿ, ರಾಜ್ಯದ ನಾವು ಒಂದೇ ಬಾರಿ ಹೋಗಿದ್ವಿ, ಸಾಕಷ್ಟು ಬಾರಿ ಹೋಗಿದ್ವಿ. ಹೋಗಿ ಭೇಟಿ ಮಾಡಿ ಬೇರೆ ಶಾಸಕರನ್ನ ಕೇಳ್ಬೇಕು, ನೀವು ಯಾಕೆ ಹೋಗಿ ಭೇಟಿ ಮಾಡ್ತೀನಿ ಅಂತ ನಾನು ಕೇಳಿದ್ರೆ. ಭೇಟಿ ಮಾಡ್ಕೊಂಡು ಬರ್ತಾ ಇದ್ರಿ, ಆದ್ರೆ ಅದು ವಿಫಲ ಆಗ್ತಿದೆ ಅಂತ ಹೇಳಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಯಾಕೆ ನೀವು ಹಂಗ ಅನ್ಕೊಂಡಿದ್ರ ವಿಫಲ ಆಗ್ತಾ ಇದೆ ಅಂತ? ಗೊತ್ತಿಲ್ಲ, ಅದು ನೀವು ವಿಫಲ ಅಂತ ನೀವೇ ಕೇಳ್ತಾ ಇದ್ದೀರಾ. ಸಕ್ಸಸ್ ಅದು ಅವ್ರ ತೀರ್ಮಾನ ಇನ್ನೂ ಏನು ಆಗೇ ಇಲ್ವಲ್ಲ. ತೀರ್ಮಾನ ವಿಫಲನೋ ಸಕ್ಸಸ್ ಏನೂ ಆಗಿಲ್ಲ. ಅದ್ರ ಬಗ್ಗೆ ಅಲ್ಲಿ ಚರ್ಚೆಗಳು ನಡೀತಾವೆ, ಚರ್ಚೆಗಳು ಆಗ್ತಾ ಇದಾವೆ. ವಿಫಲ ಅಂತ ನೀವೇ ಹೇಳ್ಬಿಡ್ತೀರಾ ಮಾಧ್ಯಮದವ್ರು. ವಿಫಲ 2 ವರ್ಷ ಅಧಿಕಾರ ಹಸ್ತಾಂತರ ಅಂತೆಲ್ಲ ಒಂದಷ್ಟು ಚರ್ಚೆಗಳ. ಯಾರು ಹೇಳಿದ್ರು ನಿಮ್ಗೆ? ಹೈಕಮಾಂಡ್ ಹೇಳಿದ್ರ? ಖರ್ಗೆ ಅವ್ರು ಹೇಳಿದ್ರ? ನಾನು ತೀರ್ಮಾನ ಮಾಡಿದ್ದೀನಿ ಅದನ್ನ. ನಿಮ್ಮ ಹತ್ರ ಚರ್ಚೆ ಮಾಡಿರ್ತಾರೆ ನೀವು? ಇಲ್ಲ, ನಮ್ಮ ಹತ್ರ ಆ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ. ಅದೇನೋ ವೈಯಕ್ತಿಕ ಆಗಿದೆ ಅಂತಕ್ಕಂಥದ್ದು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ. ಅದಕ್ಕೆ ಹೈಕಮಾಂಡ್ ಸ್ಪಷ್ಟೀಕರಣ ಕೊಡ್ಬೇಕು. ನಮ್ಗಳ ಮುಂದೆ ಚರ್ಚೆ ಆಗಿಲ್ಲ. ಕ್ರಾಂತಿ ಆಗುತ್ತೆ ಅಂತ ಹೇಳಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಏನೋ ನಿಮ್ಮ ಮಾಧ್ಯಮದಲ್ಲಿ ಏನೇನು ಚರ್ಚೆ ಆಯ್ತು ಗೊತ್ತಿಲ್ಲ ನಮಗೆ. ನಿಮ್ಮನ್ನೇ ಕೇಳಿ ತಿಳ್ಕೊಬೇಕು ನಾವು. ನನಗಂತೂ ಮಾಹಿತಿ ಇಲ್ಲಪ್ಪ ಈ ವಿಚಾರವಾಗಿ. ನಾವು ನಿಮ್ಮನ್ನೇ ಕೇಳಿ ತಿಳ್ಕೊಬೇಕು. ಅದೇನು ಮೇ 4ನೇ ತಾರೀಕು, ಏನು 4ನೇ ತಾರೀಕೇನು ರಿಸಲ್ಟ್? ಅದು ಇಡೀ ದೇಶದಲ್ಲಿ ಚರ್ಚೆ ಆಯ್ತದ. ಅದು ಇಲ್ಲೇ ಅಲ್ಲ, 5 ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬರ್ತದೆ, ಅದು ದೇಶದ ಚರ್ಚೆ ಆಯ್ತದೆ. ಡಿಕೆ ಶಿವಕುಮಾರ್ ಭವಿಷ್ಯ ಕೂಡ ಇದೆ ಅಂತ ಹೇಳಿ ಸರ್. ಹಂಗ ನಂಗೆ ಗೊತ್ತಿಲ್ಲಪ್ಪ, ಹೆಂಗೆ ಅಂತ ತಿಳ್ಕೊಳ್ಳೋಣ. ನಾವು ತಿಳ್ಕೊತೀವಿ ಹಂಗಾರೆ. ನೀವುಗಳು ಶಾಸಕರನ್ನ ಮನವಿ ಮಾಡ್ತೀರಿ ಸರ್ ಹೈಕಮಾಂಡ್ ಈ ವಿಚಾರಕ್ಕೆ? ಇಲ್ಲ, ಈಗಾಗಲೇ ಹಲವಾರು ಬಾರಿ ನಾವು ನಮ್ಮ ಮಂತ್ರಿ ಮಾಡಿ ಅಂತ ಮನವಿ ಮಾಡಿದ್ದೀವಿ, ಮತ್ತೆ ಈಗ ಗೊಂದಲನೂ ತೀರ್ಮಾನ ಮಾಡಿ ಅಂತ ಹೇಳಿದ್ದೀವಿ. ಅಷ್ಟು ಹೇಳಿದ್ದೀವಿ. ಅಷ್ಟು ಬಿಟ್ರೆ ಬೇರೆ ವಿಚಾರಗಳೇನು ಚರ್ಚೆ ಆಗಿಲ್ಲ. ನಾವು ಗೊಂದಲ ನಿವಾರಣೆ ಮಾಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಅವಾಗ ಡೆಲ್ಲಿಗೆ ಹೋಗಿ ನಾವೇನು ಹೈಕಮಾಂಡು ಅಲ್ಲ, ನಾವೇನು ಪಕ್ಷದ ಉನ್ನತ ಮಟ್ಟದ ಮುಖಂಡರುಗಳು ಅಲ್ಲ, ನಾವು ಸಾಮಾನ್ಯ ಶಾಸಕರುಗಳು. ನಮ್ಮ ಅಭಿಪ್ರಾಯ ಇಲ್ಲೇ ತಿಳಿಸ್ತೀವಿ. ಡೆಲ್ಲಿಗೆ ಹೋಗಿ ತಿಳಿಸುವಂಥ ಮಟ್ಟಕ್ಕೆ ಇನ್ನೂ ನಮ್ದು ಆಗಿಲ್ಲ ಇನ್ನು. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.